सिद्धिविनायक श्री गजानन ಬಸ್ ಇನ್ನೂ ಬಂದಿಲ್ಲ. ಎಷ್ಟೊತ್ತಾಯಿತು? ಎಲ್ಲಿಗೆ ಬರ್ತೀರಾ? ಸರ್, ಅಶೋಕ್ ನಗರ. ಹಾಂ ಬನ್ನಿ. ಇದು ಯಾವ ಜಾಗ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಯಾಕ ಏನ್ ಮಾಡ್ತಿದ್ಯಾ? ಬಾರೆ ಈಚೆ. ಬ್ಯಾವರ್ಸಿ, ನಿನಗೆ ಒಂದ್ಸಲ ನಾಯಿಗೆ ಹೊಡೆದಾಗ ಹೊಡ್ದೀನಿ, ಇನ್ನು ಬುದ್ಧಿ ಬಂದಿಲ್ವಾ? ಇನ್ನೆಷ್ಟು ಹುಡುಗಿಯರ ಲೈಫು ಹಾಲ್ ಮಾಡ್ಬೇಕಂತಿದ್ಯಾ? ಇವತ್ ನಿನ್ನ ಸುಮ್ಮನೆ ಬಿಡಲ್ಲ. ಮಗನೇ, ಇನ್ನೊಂದ್ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಸುಟ್ಟಾಕ್ಬಿಡ್ತೀನಿ. ಬಾ. ಅಣ್ಣ, ಚಾ ಕೊಡಿ. ಹಾಂ, ಎಷ್ಟು? 2. ತಗೊಳ್ಳಿ. ತಿಂಡಿ ಬೇಕಾ? ಅವಾಗಲೇ ನಾನು ಬಂದಾಗ ಬಸ್ ಸ್ಟಾಪಲ್ಲಿ ಕೂತಿದ್ರಲ್ವಾ, ಯಾಕೆ ಅಷ್ಟೊಂದು ಬೇಜಾರಾಗಿದ್ರಿ? ಎಲ್ಲವನ್ನೂ ಮರಿಬೇಕಂತ ಇದ್ದೀನಿ. ಮತ್ತೆ ಅದೇ ವಿಷಯನ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸರಿ, ನಿಮ್ಗೆ ಹೇಳೋ ಕಷ್ಟ ಆಗೋದಾದ್ರೆ ಬೇಡ ಬಿಡಿ. ನನ್ನ ವಿಷಯ ಬಿಟ್ಟಾಕಿ, ನಿಮ್ಮ ಬಗೆಯಲ್ಲಿ ಇಷ್ಟೊತ್ತಲ್ಲಿ ನೀವು ಯಾಕೆ ಬಂದ್ರಿ? ನೀವು ಯಾರು? ಎಲ್ಲಿಗೆ ಹೋಗಬೇಕು? ನನಗೆ ನನ್ನವರು ಅಂತ ಈ ಭೂಮಿ ಮೇಲೆ ಯಾರೂ ಇಲ್ಲ. ಅನಾಥಾಶ್ರಮದಲ್ಲೇ ಬೆಳೆದು ಅಲ್ಲೇ ನನ್ನ ಎಜುಕೇಷನ್ ಕೂಡ ಕಂಪ್ಲೀಟ್ ಆಯಿತು. ನನ್ನ ಫ್ರೆಂಡು ಬ್ಯಾಂಗ್ಳೂರಲ್ಲಿ ಕೆಲಸ ಕೊಡಿಸ್ತೀನಿ ಅಂದ್ಲು. ಇನ್ನೇನು ನನ್ನ ಜೀವನ ಕೂಡ ಸೆಟಲ್ ಆಗುತ್ತೆ ಅಂತ ಅಂದ್ಕೊಂಡೆ. ತುಂಬ ಖುಷಿಯಿಂದ ಕೂಡ ಹೊರಟಿದ್ದೆ. ಅಷ್ಟರಲ್ಲಿ ಇಷ್ಟೆಲ್ಲ ಆಯಿತು.
ಅದು ಬಿಡಿ, ನಿಮ್ಮ ಬಗ್ಗೆ ಹೇಳಿ. ನೀವು ಯಾರು ಇಲ್ಲದೆ ಅನಾಥೆ, ನಾನು ಎಲ್ಲರೂ ಇದ್ದು ಅನಾಥ. ಅಂದರೆ? ಸಂಬಂಧಗಳು ಇಲ್ಲದೆ ಇರೋರು ಅನಾಥರಲ್ಲ. ನನ್ನ ಪ್ರಕಾರ ಪ್ರೀತಿ ಸಿಗದೇ ಇರೋರೇ ನಿಜವಾದ ಅನಾಥರು. 100ಕ್ಕೆ 100 ನಿಜವಾದ ಮಾತು ಹೇಳಿದ್ರಿ ಸರ್. ಅಲ್ಲಿ ನೋಡಿ, ಆ ಹೆಂಗಸು ಜೋರದ ಮಳೆಯಲ್ಲಿ ನನ್ನ ಅಂಗಡಿ ಮುಂದೆ ಮಲಗಿದ್ಲು. ಸತ್ತೋಗಿದ್ದಳಂತ ನೋಡಿದರೆ ಉಸಿರಾಡ್ತಿದ್ಲು. ಅಯ್ಯೋ ಪಾಪ ಅಂತ ಹೇಳಿ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದೆ. ಇವಾಗ ನೋಡಿ, ಆ ಅಮ್ಮ ಯಾರೋ, ನಾನು ಯಾರೋ. ದಿನ ಒಂದೊತ್ತು ಊಟ ಹಾಕ್ತೇನೆ. ಆ ಋಣಕ್ಕೆ ಆ ಅಮ್ಮ ನನ್ನ ಜೊತೆನೇ ಇದ್ದಾಳೆ. ಸಂಬಂಧಗಳು ಬರೀ ರಕ್ತದಿಂದ ಹುಟ್ಟಲ್ಲ, ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಹುಟ್ಟುತ್ತೆ. ಆ ದೇವರು ಯಾರನ್ನ ಹೇಗೆ ಎಲ್ಲಿ ಸೇರಿಸ್ಬೇಕಂತ ಮೊದಲೇ ಡಿಸೈಡ್ ಮಾಡಿರ್ತಾನೆ ಅಂತ ಅನಿಸುತ್ತೆ. ಅದೆಲ್ಲ ಸರಿ, ಆದರೆ ದೇವ್ರು ಯಾಕೆ ನನ್ನ ಇನ್ನೂ ಒಂಟಿಯಾಗಿಟ್ಟಿದ್ದಾನೆ? ಅದಕ್ಕೆಲ್ಲ ಕಾಲ ಕೂಡಿ ಬರ್ಬೇಕು, ಇನ್ನೇನು ಬರುತ್ತೆ ಬಿಡಿ. ಸರಿ, ನಿಮ್ಮನ್ನು ಎಲ್ಲಿ ಡ್ರಾಪ್ ಮಾಡಬೇಕಂತ ಹೇಳಿ. ತಗೋ. ಇಲ್ಲೇ ನಾ ಇರೋದು. ಓ, ಇಲ್ಲೇನಾ? ಸರಿ, ಹುಷಾರು. ಬರ್ತೀನಿ. ಹಾಂ ಸರಿ, ನಾನು ಹೊರಡ್ತೀನಿ. ಥ್ಯಾಂಕ್ಸ್. ನಾಳೆ ಸಿಗ್ತೀರಾ? ಹೇಗೆ? ನನ್ನ ನಂಬರ್ ತಗೊಳ್ಳಿ. 9900. ಸರಿ, ಬಾಯ್. ಓಕೆ, ಬಾಯ್. ಅಲ್ಲ, ನಾನೊಂದು ಮಾತು ನಿಮ್ಮ ಹತ್ರ ಕೇಳಲ್ಲ. ನೀವು ಯಾವಾಗಲೂ ಒಬ್ಬನೇ ಇಲ್ಲಿಗೆ ಬರ್ತಾ ಇರ್ತೀರಾ? ಹಾಂ ಹೌದು. ನಾನು ಒಬ್ಬನೇ ಇದ್ದಾಗ ನನ್ನೊಳಗಿನ ಶಬ್ದಗಳು ಜೋರಾಗಿ ಕೇಳಿಸ್ತವೆ. ಆ ಶಬ್ದಗಳ ಮಧ್ಯೆ ಯಾರಾದರೂ ಒಬ್ರು ಜೊತೆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನೀವು ಯಾವಾಗಲೂ ಹೀಗೇನಾ? ಈಗೇನಂದರೆ? ಮೌನವಾಗಿರೋದು. ಮೌನದಲ್ಲಿ ಹೆಚ್ಚು ಮಾತುಗಳಿರ್ತವೆ. ಹಾಗಾದ್ರೆ ಆ ನಿಮ್ಮ ಮೌನನ ಕೇಳಿಸ್ಬೇಕು ಅಂತ ಅನಿಸ್ತಾ ಇದೆ. ಕೇಳಿಸ್ತೀರಾ? ಲವ್ ಬ್ರೇಕಪ್. ನಿಮ್ಗೊಂದು ಮಾತು ಹೇಳ. ಪ್ರೀತಿ ಅಂದರೆ ಅದು ಹೇಳೋದಲ್ಲ, ಅದನ್ನು ಅನುಭವಿಸೋದು. ಅಲ್ಲ, ನಾನೊಂದು ಮಾತು ಕೇಳ್ತೀನಿ. ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ? ಕೆಲವು ಕತೆಗಳು ಅಲೆಗಳಂತೆ ಬಂದು ಹೃದಯ ತಟ್ಟಿ ಮತ್ತೆ ಮೌನವಾಗಿ ಬಿಡುತ್ತವೆ. ಹುಡುಗರ ಮನಸ್ಸು ಕೂಡ ಕಡಲ ಥರನೇ. ಈ ಸಮುದ್ರ ನೋಡಿ, ಎಷ್ಟೊಂದು ಪ್ರಶಾಂತವಾಗಿದೆ, ಎಲ್ಲವನ್ನೂ ಮರೆಸಿಬಿಡುತ್ತೆ. ಆದರೆ ಎಷ್ಟು ಜನ ಬಂದರೂ, ಎಷ್ಟು ಜನ ಹೋದರೂ, ಸಮುದ್ರ ಮಾತ್ರ ಯಾವತ್ತೂ ಕಾಯ್ತಾನೆ ಇರುತ್ತೆ. ಇನ್ನೂ ಹಾಗೆ ಕಾಯುತ್ತೆ. ಪ್ರೀತಿ ಅಂದರೆ ಒಂದು ಗುಲಾಬಿ ಹೂವಿನ ಗಿಡ ಥರ. ಕೆಲವರ ಕೈಗೆ ಕೆಲವೊಮ್ಮೆ ಹೂ ಸಿಗುತ್ತೆ, ಆದರೆ ಕೆಲವರಿಗೆ ಆ ಮುಳ್ಳು ಚುಚ್ಚಿ ಬಿಡುತ್ತೆ. ಅದನ್ನು ಮರೆಯೋಕೆ ತುಂಬ ಕಷ್ಟನೇ ಪಡಬೇಕಾಗುತ್ತೆ. ಕೆಲವೊಂದು ಸಲ ಅದೇ ನೋವಲ್ಲಿ ಬದುಕಬೇಕಾಗುತ್ತೆ. ಕೇಳುವ ಸಮಯ ನಮ್ಮಿಬ್ಬರ ಭೇಟಿಯ ಕ್ಷಣವ ಒಂದಾಗಿ ಮಾಡಿತು ಈ ಕಡಲು. ಚರಣ ಚಂದ್ರನ ಬೆಳಕಿನಲ್ಲಿ ನನ್ನ ಮನಸ್ಸು ಕಲಿತ ಕ್ಷಣಿಕ ಸಂತೋಷ ಅಂದ್ರೆ ಅದು ನಿನ್ ಜೊತೆ ನಾನಿರೋದು. ಇನ್ನು ಇದ್ರೆ ನಿನ್ ಜೊತೆನೆ ಅಂತ
ಡಿಸೈಡ್ ಮಾಡಿದ್ದೀನಿ. ಮೂಡಿದ ನಿಮ್ಗ್ ಒಪ್ಪಿಗೆ ಇದ್ರೆ ನಾನು ನಿಮ್ ಜೊತೆನೇ ಇರ್ತೀನಿ. ಮೌನದ ಹೇಗಿದ್ರು ಕಡಲು ನನ್ ಜಾಬ್ ಕೂಡ ಇದೆ. ಮೌನವಾಗಿದೆ ಸರಿನಾ?